ಮಳೆ ಬಂದರೆ ಒಳ್ಳೇದು, ಆದರೆ ಅಷ್ಟೇ ಅನಾಹುತಗಳು ಆಗ್ತಿದೆ. ಮಳೆ ಬಂದಾಗ ರೌಂಡ್ಸ್ ಹೊಡಿತಾರೆ, ಆಮೇಲೆ ಮತ್ತೆ ಅದೇ ಹಾಡು, ಅದೇ ರಾಗ, ಅದೇ ಹಾಡು. ಕೇಳೋರಿಲ್ಲ ಹೇಳೋರಿಲ್ಲ, ಯಾರೋ ಇಷ್ಟ ಬಂದಂಗೆ ಮಾಡ್ತಾರೆ. ಸರ್ ಈ ಮಳೆ ಮುಂಗಾರು ಮಳೆ ಈ ಮಳೆ ಎಣ್ಣೆ ಹೊಡೆಯೋರಿಗೆಲ್ಲ ಒಳ್ಳೆ ಟೈಮು ಚೆನ್ನಾಗಿದೆ. ಅದಕ್ಕೆ ಒಳ್ಳೆ ಥ್ಯಾಂಕ್ಸ್ ಮಳೆಗೆ. ಎಲ್ಲ ಸ್ವಲ್ಪ ಜನಕ್ಕೆ ತೊಂದರೆ ಆಗಿದೆ, ವ್ಯಾಪಾರಗಳಿಲ್ಲ, ಎಲ್ಲರಿಗೂ ಸ್ವಲ್ಪ ತೊಂದರೆ ಆಗಿದೆ. ನಮ್ಮ ಅಣ್ಣವರು ಒಂದು ಸ್ವಲ್ಪ ಮಾತಾಡ್ತಾರೆ. ಸರ್ ಎಷ್ಟು ತೊಂದರೆ ಆಗ್ತದೆ ಈಗ ಬೀದಿ ವ್ಯಾಪಾರಗಳು? ನಮ್ಮ ಅಣ್ಣವರು ಒಂದು ಸ್ವಲ್ಪ ಮಾತಾಡ್ತಾರೆ. ಸರ್ ಹೇಳಿ ಸರ್ ನಿಮ್ಮ ಮನಸ್ಸಿಗೆ ಏನಂತದೆ? ಮಳೆ ಬಂದರೆ ಒಳ್ಳೇದು, ಆದರೆ ಅಷ್ಟೇ ಅನಾಹುತಗಳು ಆಗ್ತಿದೆ. BBMP ಅವರು ಮರಗಳು, ಒಣಗಿದ ಮರಗಳು ಅದು ಇದು ಎಲ್ಲ ಹಾಗೆ ಬಿಟ್ಕೊಂಡು ತಲೆ ಮೇಲೆ ಬೀಳ್ತಾ ಇದೆ, ಗಾಡಿ ಮೇಲೆ ಬೀಳ್ತಾ ಇದೆ. ಇನ್ನು ತುಂಬ ತೊಂದರೆಗಳಾಗ್ತಾ ಇದೆ. ಅದ್ರ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ. ಸುಮ್ಮನೆ ಮಳೆ ಬಂತು ಅಂತ ಅಲ್ಲಿ ಜಾಮ್ ಆಯಿತು ಅಂತಾರೆ, ಅಲ್ಲಿ ನೀರು ತುಂಬಿತು ಅಂತಾರೆ. ಯಾಕೆ ತುಂಬ್ಕೊಳುತ್ತೆ? ಕಸ ತೆಗೆದ್ಬಿಟ್ಟು ಮೋರಿಗೆ ಹಾಕ್ತಾರೆ. ಅಲ್ಲಿ ಮೋರಿಗೆ ಬಿಡಿಸ್ಕೊಂಡ್ರೆ ಆಯ್ತು ಅವರು. ಇದು ಸಿಂಪಲ್ಲು. ಆ ಮೋನಲ್ಲಿ ವಾಟ್ರ್ ಹೋಗೋಕ್ಕಿರುತ್ತಲ್ವ, ಅದನ್ನು ಬಿಡಿಸ್ಬೇಕು ಒಂದಿಬ್ಬರು BBMP ಯಾರೋ ಕಸನ ತೆಗಿಬೇಕು. ಇಲ್ಲ ಒಂದ್ಸರಿ ಇದಾಗುತ್ತೆ, ಮುಳುಗೋಗುತ್ತೆ, ನೆಕ್ಸ್ಟ್ ಟೈಮ್ ಮುಳುಗಿದೆ. CM ಇವರು CM ಎಲ್ಲ ರೌಂಡ್ಸ್ ಹೊಡಿತಾರೆ. ಏನು ಪ್ರಯೋಜನ? ಮಳೆ ಬಂದಾಗ ರೌಂಡ್ಸ್ ಹೊಡಿತಾರೆ, ಆಮೇಲೆ ಮತ್ತೆ ಅದೇ ಹಾಡು, ಅದೇ ರಾಗ, ಅದೇ ಹಾಡು. ಪರಿಹಾರ ಮಾಡಬೇಕು. ಅದು ಎಲ್ಲಿ ತಗ್ಗು ಇದೆ, ಆ ತಗ್ಗನ್ನ ಹೆಂಗೆ ಬಂತು? ಈ ಕೆಲವರೆಲ್ಲ ಮರಿ ಹತ್ರ, ದೊಡ್ಡ ಮರಿ ಹತ್ರ ಕಟ್ಟಿರ್ತಾರೆ. ಯಾಕೆ ಮನೆ ಕಟ್ಟಿದ್ದಾರೆ? ಪೇಪರ್ಸ್ ಇದೆಯಾ? ಏನಿದೆ? ಕ್ಲಿಯರ್ ಮಾಡ್ಬೇಕು. ಆಪ್ತದೆಲ್ಲ ಹೊಡಿತಾರೆ, ದುಡ್ಡಿದ್ದವರು ಅವ್ರದ್ದು ಇವ್ರದ್ದು ಎಲ್ಲ ಬಿಟ್ಕೊಂಡು ಅದು ಹಂಗೆ ಗಾಳಿ ಗೊಬ್ಬರ. ಪ್ರಾಬ್ಲಮ್ ಇದು ಸಾಲ್ವ್ ಆಗೋಲ್ಲ. ಯಾರು ಬರಲಿ ಅದೊಂದು ಮಾಡ್ಕೊಳ್ಲಿಲ್ಲ ಅಂದರೆ ತಪ್ಪಿದ್ದ ಪ್ರಾಬ್ಲಮೇ ಅಲ್ಲ. ಯಾವತ್ತಿದ್ರೂ ತೊಂದರೆನೇ ಇದು, ನೋಡ್ಕೋಬೇಕಷ್ಟೆ. ಪ್ರಿಕಾಷನ್ ಏನು ತಗೋಬಹುದು ಈಗ? ಸೇಫ್ಟಿ ಅಂದ್ರೆ ಈಗ ಸ್ಟಾರ್ಟಿಂಗ್ ಮಳೆ ಸ್ಟಾರ್ಟ್ ಆಗಿದೆ, ಇನ್ನು ಮುಂದೆ ಜಾಸ್ತಿ ಬರೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸರಿ, ಹಂಗೆ ಮುಂಜಾಗ್ರತಾ ಕ್ರಮಗಳು ಏನು ತಗೋಬಹುದು? ತಗ್ಗು ಎಲ್ಲಿರುತ್ತೆ ಅಲ್ಲಿ ಯಾಕೆ ನಿಲ್ತಾ ಇದೆ, ಏನು ಪ್ರಾಬ್ಲಮ್ ಏನಿದೆ ಅಂತ ನೋಡಬೇಕು. BBMPಲಿ ಇಂಜಿನಿಯರ್ಸ್ ಇದ್ದಾರೆ, ಇನ್ನೊಬ್ರು ಇದ್ದಾರೆ, ಎಜುಕೇಟೆಡ್ ಇದ್ದಾರೆ. ಇವಾಗ ಟೆಕ್ನಾಲಜಿ ಇದೆ, ಮುಂಚೆ ಥರ ಏನಿಲ್ಲ. ಇವಾಗ ಎಲ್ಲ ಇದೆ ಪ್ರಾಬ್ಲಮ್. ಸಾಲ್ವ್ ಮಾಡಬೇಕಷ್ಟೆ. ಸಾಲ್ವ್ ಮಾಡಿದ್ರೆ ಎಲ್ಲ ಇದು ಸರಿ ಹೋಗುತ್ತೆ. ಸುಮ್ಮನೆ ನೀರು ತುಂಬ್ಕೊಂಡು ಹೇಳಿ. ಬೆಂಗಳೂರಲ್ಲಿ ಪ್ರತಿ ವರ್ಷನೂ ಮಳೆ ಬಂದರೆ ಇದೊಂದು ಸಮಸ್ಯೆ. ಅದು ಬರ್ತಾನೆ ಇರುತ್ತೆ. ಯಾಕೆ ಸರಿ ಹೋಗ್ತಿಲ್ಲ ಅಂತ ಸರ್? ಅದು BBMP ಅವ್ರನ್ನ ಕೇಳಬೇಕು. BBMP ಅವ್ರಿಗೆಲ್ಲ ಗೊತ್ತಿರುತ್ತೆ. ಅವ್ರನ್ನ ಕೇಳಬೇಕು, ಇವ್ರನ್ನ ಕೇಳಬೇಕು. ಅದು ಬೇಕು, ಇದು ಬೇಕು. ಮರ ಕಟ್ ಮಾಡಿದ್ರೆ ಅಲ್ಲಿ ಬಿಸಾಕ್ತಾರೆ, ಕಸ ಬಿಸಾಕ್ತಾರೆ, ಅಲ್ಲಿಗೆ ಜಾಮ್ ಆಗುತ್ತೆ. ದೊಡ್ಡ ಮೋರಿನ ಮೇಜರ್ ಯಾವುದ್ಯಾವುದು ಮೋರಿಗಳಿದೆ ಅದನ್ನೆಲ್ಲ ಒಂದು ಸರಿ ಕ್ಲಿಯರ್ ಮಾಡಬೇಕು. ಅದೆಲ್ಲ ಸಿಲ್ಟ್ ಇವಾಗ ಯಾವುದೋ ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ತಾರೆ, ಅವರು ಮರಳು ಜಲ್ಲಿ ಡಸ್ಟ್ ಹಾಕಿರ್ತಾರೆ. ಮಳೆ ಬಂದಾಗೆಲ್ಲ ಕೊಚ್ಕೊಂಡು ಹೋಗ್ಬಿಟ್ಟು ಮ್ಯಾನ್ಯುವಲಲ್ಲಿ ಬ್ಲ್ಯಾಕ್ ಆಗಿಬಿಡುತ್ತೆ. ಅದನ್ನು ಇಲ್ಲ ಕಟ್ಟೋರಿಗೆ ಹೇಳ್ಬೇಕು, ಅದು ನೀವು ಕ್ಲೀನ್ ಮಾಡಿಸಿ ಅಂತ. ಕೇಳೋರಿಲ್ಲ ಹೇಳೋರಿಲ್ಲ, ಯಾರೋ ಇಷ್ಟ ಬಂದಂಗೆ ಮಾಡ್ತಾರೆ. ಏನಾರು ಅನಾಹುತ ಆದರೆ ಹೋಗ್ತಾರೆ, 5,000 5 ಲಕ್ಷ ಪರಿಹಾರ ಕೊಡ್ತಾರೆ. ಹೋದ ಅಷ್ಟೇ. ಆಟೋದವರು ಅವರು ಇರೋ ಮೇಲೆ ಬಿದ್ದು ಹೋಗ್ತಾ ಇದ್ದಾರಲ್ಲ. ಪರಿಹಾರ ಆಗಲ್ಲ ಅಂತೀರಿ ಸಮಾಜ? ಅಲ್ಲ, ಮಾಡಿದರೆ ಆಗುತ್ತೆ, ಮಾಡಬೇಕು ಅವರು. ಏನು ಒಂದು ದಿವಸಕ್ಕೆ ಮಳೆ, ಈ ಪ್ರತಿ ವರ್ಷವೂ ಮಳೆ ಬಂದಾಗ ಇದ್ದೇ ಇದೆ ಪ್ರಾಬ್ಲಮ್. ಕೆಲವು ಸೆಲೆಕ್ಟೆಡ್ ಪ್ಲೇಸ್ ಇದೆ, ಅದನ್ನು ಗುರುತಿಸಿ ಅವ್ರ ಹತ್ರ ಎಲ್ಲ ದಾಖಲೆಗಳು ಇರ್ತವೆ. ವಾರ್ಡ್ಗಳಲ್ಲಿ ಅವರೆಲ್ಲ ಎಲ್ಲ ಇರ್ತಾರೆ, ಮಾಡಬೇಕಲ್ಲ ಅವರು. ಈ ಗುಂಡಿ ಲೆಕ್ಕ ಮಾಡ್ತಾರೆ. ಎಷ್ಟು ಯಾರು ಲೆಕ್ಕ ಮಾಡ್ತಾರೆ ಪುಣ್ಯಾತ್ಮನೇ ಗೊತ್ತಿಲ್ಲ. ಇಷ್ಟು ಗುಂಡಿ ಹುಟ್ಟಿದೆ ಅಂತ ಲೆಕ್ಕ ಮಾಡಿಕೊಡ್ತಾರಂತೆ. ಹಾಂ, ಯಾರು ಯಾವ ಥರ ಯಾವ ಸ್ಯಾಟಲೈಟಲ್ಲಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದು ಗುಂಡಿ ಇಷ್ಟು 1,000 ಗುಂಡಿ ಇಷ್ಟು 1,000 ಬಂದಿದೆ ಮುಚ್ತಾರೆ. ಹಾಂ, ಇವತ್ತು ಪೂಜೆ ಇದ್ದು ನಾಳೆನೇ ಹೊರದೋಗುತ್ತೆ. ಇಲ್ಲಿ ಕುಮಾರಸ್ವಾಮಿ ಲೇಔಟಲ್ಲಿ ಒಂದು ವಾರ ಆಗಿದೆ ಟಾರ್ ಹಾಕ್ಬಿಟ್ಟು, ಇವಾಗೆಲ್ಲ ಗುಂಡಿ ಬಿದ್ದೋಗಿ ಬರೀ ಜಲ್ಲಿ ಇದೆ ಅಷ್ಟೇ. ಅದಲ್ಲಿ ಏನು ಇಲ್ವೇ ಇಲ್ಲ. ಕ್ವಾಲಿಟಿ ಝೀರೋ. ಸುಮ್ಮನೆ ಹಾಕಿದ್ರು, ಫೋಟೋ ಹೊಡೆದ್ರು, ಅಪ್ಲೋಡ್ ಮಾಡಿದ್ರು, ಬಿಲ್ ತೊಗೊಂಡ್ರು. ಯಾರು ದುಡ್ಡು? ಅದು ಪಬ್ಲಿಕ್ ದುಡ್ಡು ರೀ, ಪಬ್ಲಿಕ್ ದುಡ್ಡು. ಅದನ್ನೆಲ್ಲ ಸುಮ್ಮನೆ ವೇಸ್ಟ್ ಮಾಡ್ತಾರೆ ಅಷ್ಟೇ. ಇನ್ನೇನು ಹೇಳ್ಬೇಕು ಅಂದ್ರೆ ಸುಮಾರು ಇದೆ. ಯಾಕೆ ಮಾಡೋ ಕೆಲಸ ಮಾಡಬೇಕು ಅವರು, ಮಾಡಿದರೆ ಒಳ್ಳೇದು. ಬೀಟ್ಲೆಸ್ ಕರ್ನಾಟಕ.